ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವರೇ, ಏನಿದು? ಕಾಫಿ. ಅಲ್ಲ, ನೀವ್ಯಾಕೆ ತರಕ್ಕೆ ಹೋದ್ರಿ? ನಾನೇ ಮಾಡ್ತಾ ಇದ್ದೆ. ಯಾಕೆ ನಾನು ಕಾಫಿ ಅಷ್ಟು ಕೆಟ್ಟದಾಗ ಮಾಡ್ತೀನಾ? ಹಾಗಲ್ಲ, ನಿಮ್ಗೆ ಯಾಕೆ ತೊಂದರೆ ಅಂತ. ಹೆಂಡತಿ ಸೇವೆ ಮಾಡೋದನ್ನ ಗಂಡ ತೊಂದರೆ ಅನ್ಕೊಂಡ್ರೆ ಅವನು ದೊಡ್ಡ ಸ್ವಾರ್ಥಿ ಆಗ್ತಾನೆ. ಹೆಣ್ಣು ಸೇವೆ ಮಾಡೋದಕ್ಕೆ ಮಾತ್ರ ಇರೋದು, ಸೇವೆ ಮಾಡಿಸ್ಕೊಳ್ಳೋದಕ್ಕಲ್ಲ ಅನ್ನೋದು ತಪ್ಪು. ಹೆಣ್ಣನ್ನ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ಳೋನು ಗಂಡ. ಹೆಣ್ಣನ್ನ ಗೌರವದಿಂದ ಸಂಸ್ಕಾರದಿಂದ ನೋಡ್ಕೊಳ್ಳೋನು ಗಂಡು. ಇದನ್ನೇ ನಾನು ನಂಬೋದು. ಹೆಣ್ಣಿನ ಬಗ್ಗೆ ಮಾಧವ್ ಅವರು ಇಷ್ಟೊಂದು ಗೌರವ ಇಟ್ಕೊಂಡಿದ್ದಾರೆ, ಇಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಹೀಗಿರುವಾಗ ನಿಜವಾಗ್ಲೂ ಮಾಧವ್ ಅವರು ಶಾರ್ವರಿ ಅವರ ಅಕ್ಕಂಗೆ ಮೋಸ ಮಾಡಿರೋದಕ್ಕೆ ಸಾಧ್ಯನಾ? ಇಲ್ಲ. ಯಾವುದಕ್ಕೂ ಈ ವಿಷಯನ ಈಗಲೇ ಮಾಧವ್ ಅವ್ರ ಹತ್ರ ಕೇಳಬೇಕು. ತುಳಸಿಯವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಕಾಫಿ ಕುಡೀರಿ. ಮಾಧವ್ ಅವರೇ, ನೀವು ಕಾಲೇಜಲ್ಲಿ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ರಾ? ಹೇಳಿ ಮಾಧವ್ ಅವರೇ, ಯಾಕೆ ಸುಮ್ಮನೆ ಅಂದ್ಬಿಟ್ರಿ? ನೀವು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ರಾ? ಹೌದು, ಪ್ರೀತಿ. ಯಾರದು? ಅವರು ನೀವು ಯಾಕೆ ಮದುವೆ ಆಗಲಿಲ್ಲ? ಅವರಿಂದ ಯಾಕೆ ದೂರ ಆದ್ರಿ? ತುಳಸಿಯವ್ರು ಯಾಕೆ ಕೇಳ್ತಿದ್ದಾರೆ? ಪೊಸೆಸಿವ್ನೆಸ್ಸಾ? ಇದು ಒಂಥರ ಚೆನ್ನಾಗಿದೆ. ಸ್ವಲ್ಪ ಗೋಳು ಹಾಕೋತೀನಿ. ತುಳಸಿಯವರೇ, ಈ ವಿಷಯ ನಿಮಗೆ ಗೊತ್ತಾಯ್ತು? ಅದೆಲ್ಲ ಇರಲಿ ಮಾಧವ್ ಅವರೇ, ನೀವು ಮೊದಲು ನನಗೆ ಆ ಹುಡುಗಿ ಬಗ್ಗೆ ಹೇಳಿ. ಅವಳ ಬಗ್ಗೆ ಏನು ಹೇಳಿ? ನಾನು ಅವಳನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೆ. ತುಂಬ ಸುಂದರವಾಗಿದ್ಲು. ಅಪ್ಸರೆ ಅಂತಾರಲ್ಲ ಹಾಗಿದ್ಲು. ನನ್ನನ್ನು ಅವಳನ್ನ ಜೊತೆಲಿ ನೋಡಿದವರೆಲ್ಲ ನಿಮ್ಮಿಬ್ರದ್ದು ಹೇಳಿ ಮಾಡಿಸಿ ಜೋಡಿ ಅಂತ ಹೇಳ್ತಾ ಇದ್ರು. ಅಷ್ಟೆಲ್ಲ ಆದ್ಮೇಲೆ ಮತ್ತೆ ಯಾಕೆ ಮದುವೆ ಆಗಲಿಲ್ಲ? ಏನು ಮಾಡೋದು ತುಳಸಿಯವರೇ, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿರ್ಧಾರ ಆಗಿರುತ್ತಂತೆ. ಅವಳ ಹೆಸರು ನನ್ನ ಹಣೆ ಮೇಲೆ ಬರೆದಿರಲಿಲ್ಲ. ಅದಕ್ಕೆ ನಾನು ಅವಳನ್ನು ಮದುವೆ ಆಗೋಕ್ಕಾಗಲಿಲ್ಲ. ಮಾಧವ್ ಅವರೇ, ದಯವಿಟ್ಟು ಏನಾಯ್ತು ಅನ್ನೋದನ್ನ ಸರಿಯಾಗಿ ಹೇಳಿ. ಮದುವೆಗೆ ನಮ್ಮ ಮನೆಯವ್ರಿಗಾಗಲಿ ಅವರ ಮನೆಯವ್ರಿಗಾಗಲಿ ಒಪ್ಪಿಗೆ ಇರಲಿಲ್ಲ. ಮನೆಯವ್ರಿಗೋಸ್ಕರ ನಾವಿಬ್ಬರು ದೂರ ಆದ್ವಿ. ಹಾಗೆ ನಮ್ಮಿಬ್ಬರ ಮನಸ್ಸಲ್ಲಿ ದುಃಖ ನೋವು ಉಳ್ಕೊಂಡ್ಬಿಡ್ತು. ನನ್ನ ಅಕ್ಕ ನಿನ್ನ ಗಂಡ ಮಾಧವನಿಗೆ ಬರೆದಿರೋ ಪ್ರೇಮ ಪತ್ರಗಳು. ನಿನ್ನ ಗಂಡನೇ ನನ್ನ ಅಕ್ಕನ ಸಾವಿಗೆ ಕಾರಣ. ಅವಳು ಪ್ರೀತಿ ಸಿಗ್ಲಿಲ್ಲ ಅನ್ನೋ ಕೊರಗಲ್ಲೇ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು. ಓಹೋ, ತುಳಸಿಯವರು ನನ್ನ ಮೇಲೆ ತುಂಬ ಪೊಸೆಸಿವ್ ಆಗಿದ್ದಾರೆ ಅಂತಾಯಿತು. ಈ ಪೊಸೆಸಿವ್ನೆಸ್ನಲ್ಲಿರೋ ಪ್ರೀತಿ ಎಲ್ಲ ಚೆನ್ನಾಗಿರುತ್ತೆ. ತುಳಸಿಯವರನ್ನು ಹೀಗೆ ಯಾವತ್ತೂ ನೋಡಿರಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನೇ ಕಂಟಿನ್ಯೂ ಮಾಡೋಣ. ಮಾಧವ್ ಅವರೇ, ನೀವು ಮತ್ತೆ ಆ ಹುಡುಗಿನ ಭೇಟಿ ಮಾಡಲಿಲ್ವಾ? ಅವಳ ಬಗ್ಗೆ ಎಲ್ಲೂ ವಿಚಾರಿಸ್ಲಿಲ್ವಾ? ಈಗ ಆ ಹುಡುಗಿ ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ವಾ? ಮೊದಲು ಆ ಹುಡುಗಿ ಯಾರು ಅಂತನಾದ್ರೂ ಹೇಳಿ. ಅಲ್ಲ ತುಳಸಿಯವರೇ, ನಿಮಗೆ ಅವಳ ಬಗ್ಗೆ ಯಾಕೆ ಇಷ್ಟೊಂದು ಆಸಕ್ತಿ? ಒಂದು ವೇಳೆ ಅವಳೇನಾದರೂ... ಮಾವ, ಯಾರೋ ಬಂದಿದ್ದಾರೆ. ಬಂದೆ ಪೂರ್ಣಿ. ಯಾರೋ ಬಂದಿದ್ದಾರಂತೆ. ಬನ್ನಿ ಹೋಗಿ ನೋಡೋಣ. ನಾನು ನಿಮ್ಮಿಬ್ಬರ ಹತ್ರ ಕೆಫೆಗೆ ಬಂದೇ ಮಾತಾಡ್ಬೋದಿತ್ತು.
ಆದರೆ ಅಲ್ಲಿ 10 ಜನರ ಮುಂದೆ ನಿಮಗೆ ಅವಮಾನ ಆಗೋದು ಬೇಡ ಅಂತ ಇಲ್ಲಿ ಕರೆಸ್ಕೊಂಡಿದ್ದೆ. ವಿನೋದ್, ನಿನಗೆ ಮದುವೆ ಆಗಿದೆಯಲ್ವಾ? ಮದುವೆ ಆಗಿದ್ರೂ ಕೂಡ ಈ ಹುಡುಗಿ ಜೊತೆ ಸಂಬಂಧ ಇಟ್ಕೊಳ್ಳೋದು ತಪ್ಪಲ್ವಾ? ನಿಮ್ಮಿಬ್ಬರ ಬಗ್ಗೆ ಕೆಫೆಯಲ್ಲಿ ಎಷ್ಟು ಕೆಟ್ಟದಾಗಿ ಮಾತಾಡ್ಕೋತಿದ್ದಾರೆ ಅನ್ನೋದು ಗೊತ್ತಿದೆ ನಿಮಗೆ. ಅಲ್ಲ, ಇದು ನಿಮ್ಮಿಬ್ಬರ ಪರ್ಸ್ನಲ್ ವಿಷಯ ಇರ್ಬೋದು, ಆದರೆ ಈ ವಿಷಯದ ಬಗ್ಗೆ ಆಗ್ತಿರೋ ಗಲಾಟೆಗಳು, ಕೆಫೆಯಲ್ಲಿ ನಡೀತಿರೋ ಮಾತುಕತೆಗಳು ನನ್ನ ಗಮನಕ್ಕೆ ಬಂದಿದೆ. ನೋಡಿ, ನಾನು ನಿಮಗೆ ಕೆಲಸ ಕೊಟ್ಟಿದ್ದೀನಿ ಅನ್ನೋ ಅಧಿಕಾರದಿಂದ ಈ ಮಾತನ್ನು ಹೇಳ್ತಿಲ್ಲ. ನಿಮಗೆ ಒಬ್ಬ ಹಿರಿಯ ಅಣ್ಣನಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ನಾಳೆ ದಿನ ನಿಮ್ಮ ಫ್ಯಾಮ್ಲಿಗೆ ಈ ವಿಷಯ ಗೊತ್ತಾದರೆ ಅವ್ರು ಎಷ್ಟು ನೊಂದ್ಕೋಬೋದು ಅನ್ನೋ ಪರಿಜ್ಞಾನ ಇದೆಯಾ ನಿಮಗೆ? ರಶ್ಮಿ, ನೀನು ಇವನಿಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋದು ಗೊತ್ತಿದ್ದು ನೀನು ಇವನ ಜೊತೆ ಸುತ್ತಾಡ್ತಿದ್ಯಾ? ನಿನಗೇನು ಹೇಳಿ? ನಿನ್ನ ಮನಸ್ಸಲ್ಲಿ ಇವನ ಬಗ್ಗೆ ಇರೋ ಭಾವನೆಗಳು ಸರಿನೋ ತಪ್ಪೋ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಆದರೆ ನಿನ್ನಿಂದಾಗಿ ಇವನ ಹೆಂಡತಿ ಜೀವನ ಏನಾಗ್ಬೋದು ಅಂತ ನೀನು ಯೋಚನೆ ಮಾಡಿದ್ಯಾ? ಹೆಂಡತಿಯಾದವಳು ಗಂಡನನ್ನೇ ದೈವ ಅಂದ್ಕೊಂಡಿರ್ತಾಳೆ. ಅವನು ಆಚೆಗೆ ಹೋಗಿ ಮನೆಗೆ ಬರೋವರೆಗೂ ಅವನ ಬಗ್ಗೆನೇ ಯೋಚಿಸ್ತಿರ್ತಾಳೆ. ಮನೆಗೋಸ್ಕರ ಅಷ್ಟೆಲ್ಲ ದುಡಿತಾನೆ ಅಂತ ತನ್ನ ಜೀವನನೇ ಅವನಿಗೋಸ್ಕರ ತ್ಯಾಗ ಮಾಡ್ತಿರ್ತಾಳೆ. ನಿನಗೆ ನಿನ್ನ ಹೆಂಡತಿ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಅದನ್ನು ನೇರವಾಗಿ ಆಕೆಗೆ ಹೇಳೋ ಧೈರ್ಯ ಇರಬೇಕು. ಅಥವಾ ಪ್ರೀತಿ ಇದ್ದರೆ ಅದರಲ್ಲಿ ನಿಯತ್ತಿರಬೇಕು. ಮೋಜಿಗೋಸ್ಕರನೋ ಮೋಹಕ್ಕೋಸ್ಕರನೋ ಜೀವನನ ತಪ್ಪಾಗಿ ತಿಳ್ಕೊಂಡು ತಪ್ಪು ಹೆಜ್ಜೆಗಳನ್ನು ಇಡಬೇಡಿ. ದಾಂಪತ್ಯದಲ್ಲಿ ನಿಜವಾದ ಸಂತೋಷ ಇದೆ, ಅದನ್ನು ಕಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಸಂಸಾರ ಅನ್ನೋದು ಒಂದು ತಪಸ್ಸಿನ ಹಾಗೆ. ಅದನ್ನು ನೀನು ತಪಸ್ಸಿನ ಹಾಗೆ ಬೇರೆ ಕಡೆ ಗಮನ ಕೊಡದೆ ನಡೆಸಿದ್ರೆ ಆ ತಪಸ್ಸು ನಿನಗೆ ಖಂಡಿತವಾಗಿ ವರ ಕೊಡುತ್ತೆ. ನಿನ್ನ ಜೀವನ ಪೂರ್ತಿ ಆನಂದವಾಗಿ ಇರೋ ಹಾಗೆ ಮಾಡುತ್ತೆ. ನಿಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧಕ್ಕೆ ಪ್ರೀತಿ ಅನ್ನೋ ಹೆಸರು ಕಟ್ಟಬೇಡಿ. ಹಾಗೆಯೇ ನಿಜವಾದ ಪ್ರೀತಿಗೆ ಮೋಸ ಮಾಡಬೇಡಿ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ತಿದ್ಕೊಳ್ಳಿ, ಇಲ್ಲಾಂದರೆ ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡ್ತೀರ. ಒಳ್ಳೆ ನಡತೆ ಇರೋರು ನನ್ನ ಕೆಫೆಯಲ್ಲಿದ್ದರೆ ನನಗಿಷ್ಟ ಆಗುತ್ತೆ. ಒಳ್ಳೆ ನಡತೆ ಇಲ್ದಿರೋರು ನನ್ನ ಕೆಫೆಯಿಂದ ದೂರ ನಡೆದ್ಬಿಡಿ. ನೀವಿನ್ನು ಹೊರಡ್ಬೋದು. ಸಂಬಂಧಗಳಿಗೆ ಬೆಲೆ ಇದೆ, ಆದರೆ ಅಕ್ರಮ ಸಂಬಂಧಗಳಿಗಲ್ಲ. ವಿನೋದ್, ಬೇರೆ ಯಾವುದೇ ಭಾವನೆಗಳಿದ್ರೂ ನಿನ್ನಿಂದ ಈ ಹೆಣ್ಣಿಗೆ ಮೋಸ ಆಗಬಾರ್ದು. ಮನೆಯಲ್ಲಿ ಕಾಯ್ತಿರೋ ಆ ಹೆಣ್ಣಿಗೂ ಮೋಸ ಆಗಬಾರ್ದು. ಸರಿ, ನೀವೇನು ಹೊರಡಿ. ಸಾರಿ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.